ಹಾಯ್ ಫ್ರೆಂಡ್ಸ್, ಇಲ್ಲಿ ಖಾರ ಮಾಡೋದು ಹೇಗೆ ಅಂತ ಇವಾಗ ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ. ಮೊದಲನೇದಾಗಿ ಒಂದು ದೊಡ್ಡ ಏನದು ಅರಿವಾಣಕ್ಕೆ ಕಡಲೆ ಹಿಟ್ಟು ಎಣ್ಣೆ ಹಾಕಿಟ್ಟಿದ್ದಾರೆ. ಈಗ ಅದಕ್ಕೆ ಮೇಲೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾರೆ. ಹಾಕ್ರಿ, ರುಚಿಗೆ ತಕ್ಕಷ್ಟು ಉಪ್ಪು, ಬೇಕಾದಷ್ಟು ಖಾರ, ಬೇಕಾದಷ್ಟು ಅಂದರೆ ಜಾಸ್ತಿ ಅಲ್ಲ, ಅದಕ್ಕೆ ಎಷ್ಟು ಬೇಕೋ ಅಷ್ಟೇ. ಆಮೇಲೆ ಹೂವಿನ ಕಾಳು ಹಾಕಿ ಸ್ವಲ್ಪ ಸೋಡಾ ಪುಡಿ ಹಾಕಿದ್ರೆ ನಂತರ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಕಲಿಸ್ಬೇಕು. ಅಜ್ಜಿ ಸೂಜು ನೋಡಿ. ಈ ಹದಕ್ಕೆ ಕಲಸಿದ ಮೇಲೆ ನೀವೇನು ಚಕ್ಲಿ ಒಳ್ಳು ಅಂತ ಕರಿತೀರೋ ಅದರಲ್ಲೇ ಖಾರದ ಪ್ಲೇಟ್ ಇರುತ್ತೆ ಸಣ್ಣ ಸಣ್ಣದು, ಅದನ್ನು ಹಾಕಿ ತುಂಬ್ತಾ ಇದ್ದೀವಿ. ಹಿಟ್ಟನ್ನು ಸ್ವಲ್ಪ ಮೆತ್ತಗೆ ಕಲಿಸ್ಬೇಕು. ಆಮೇಲೆ ಚಪಾತಿ ಹಿಟ್ಟು ಅದಕ್ಕೆ ಕಲಿಸ್ಬೇಡ್ರಿ. ನಾವಿಲ್ಲಾಗಲೇ ಇಷ್ಟು ಖಾರ ಮಾಡಿದ್ದೀವಿ, ಈಗ ಮತ್ತೆ ಕಲಸಿ ಖಾರ ಮಾಡ್ತಾ ಇರೋದು ನಿಮಗೆ ತೋರಿಸೋಣ ಅಂತ. ಬೀಳ್ತು ನೋಡಿ. ಎಣ್ಣೆ ಈ ರೀತಿ ನೀಟಾಗಿ ಕಾದ್ಮೇಲೆ, ನೀಟಾಗಿ ಅಂತ ಕೈ ಇಟ್ಟು ನೋಡ್ಬಿಡ್ರಿ, ಕಾದ್ಮೇಲೆ ಹಾಕ್ರಿ. ಈ ರೀತಿ ಸುತ್ತ ನೀಟಾಗಿ ಬರಬೇಕು. ಈ ರೀತಿ ಮಾಡಿದ್ರೆ ಖಾರ ರೆಡಿಯಾಗಿರುತ್ತೆ. ಆಮೇಲೆ ಪುಡಿ ಮಾಡಿ ನಿಮಗೆ ಬೇಕಾದರೆ ಕಡಲೆ ಬೀಜ, ಕಡಲೆ, ಅವಲಕ್ಕಿ, ಕರಿಬೇವು ಎಲ್ಲ ಒಗ್ಗರಣೆ ಹಾಕಿ ರೆಡಿ ಮಾಡ್ಕೋಬೋದು. ಇಲ್ಲ ಹಾಗೆ ತಿಂದರೂ ಟೇಸ್ಟಿಯಾಗಿರುತ್ತೆ.
ತಿಂಡಿಗಳ ಜೊತೆ ಅಥವಾ ಮಂಡಕ್ಕಿ ಜೊತೆ ಸಂಜೆ ಸ್ನ್ಯಾಕ್ಸ್ಗೆ ಹೇಗೆ ಬೇಕಾದರೂ ತಿನ್ಬೋದು.